ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ಮತ್ತೆ ಆದಿ ಇಬ್ರು ಕೂಡ ಮೀನಾಕ್ಷಿ ಅವರು ಹೊರಗಡೆ ಹಾಕಿರ್ತಕ್ಕಂಥ ಆ ಒಂದು ಕಂಪ್ನಿಯ ಆ ಒಂದು ಐಟಮ್ಸ್ ಅನ್ನ ಮತ್ತೆ ತಗೊಂಡು ಒಳಗಡೆ ಬರ್ತಾರೆ. ಆಗ ಇಲ್ಲಿ ಮೀನಾಕ್ಷಿ ಬಂದದೆ, ಏನಿದು ಅದೇ ನಾನೇ ಅದನ್ನ ತೆಗೆದು ಹೊರಗಡೆ ಬಿಸಾಡಿಸಿದ್ದು, ಮತ್ತೆ ಹಾಕಿದ್ದನ್ನ ಇಲ್ಲಿಗೆ ತಗೊಂಡು ಬಂದಿದ್ಯಾ, ಮೊದಲು ಹೊರಗಡೆ ಬಿಸಾಡು ಅಂತ ಹೇಳ್ತಾರೆ. ಅದು ಅತ್ತೆ ಇದು ಭಾಗ್ಯವ್ರಿಗೆ ಸಂಬಂಧಪಟ್ಟದ್ದು. ಭಾಗ್ಯವರು ಒಂದು ಕಂಪ್ನಿಯ ಆರ್ಡರ್ ಅನ್ನ ತಗೊಂಡಿದ್ದಾರೆ, ತುಂಬಾ ದೊಡ್ಡ ಕಂಪ್ನಿ ಅದು. ಆ ಒಂದು ಆರ್ಡರ್ ಸಂಬಂಧಪಟ್ಟಾಗೆ ಈ ಬಾಕ್ಸ್ ಬಂದಿರೋದು, ಇದ್ರ ಸ್ಯಾಂಪಲ್ಸ್ ಎಲ್ಲವೂ ಕೂಡ ಆಲ್ರೆಡಿ ಭಾಗ್ಯ ಅವ್ರಿಗೆ ತೋರಿಸಿದ್ದಾರೆ. ಅವ್ರಿಗೆ ಇಷ್ಟ ಆಗಿದ್ರಿಂದನೇ ಇದನ್ನ ಕಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಈ ಒಂದು ಕೆಲಸ ಭಾಗ್ಯ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಟ್ಟೆ ಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು ಖಂಡಿತವಾಗ್ಲೂ ಭಾಗ್ಯಗೆ ನಾವೆಲ್ಲ ಜೊತೆಗೆ ನಿಂತ್ಕೊಂಡ್ರೆ ಖಂಡಿತ ಅವರು ಎತ್ತರದ ಸ್ಥಾನಕ್ಕೆ ಹೋಗ್ತಾರೆ ಅಂತ ಅದೇ ಹೇಳಿದಾಗ, ಏನ್ ಮಾತಾಡ್ತಿದ್ಯಾ ಅದೇ ನೀನು, ಇವಳು ಇದನ್ನೆಲ್ಲ ಮಾಡ್ತಾಳೆ ಅಂತ ಅನ್ಕೊಂಡ್ಯಾ, ಮನೆನೇ ನಿಭಾಯಿಸೋಕೆ ಬರುವುದಿಲ್ಲ ಅಂಥದ್ರಲ್ಲಿ ಇವಳು ಒಂದು ಕಂಪ್ನಿ ಕಟ್ತಾಳೆ ಅಂತ ಭಾವಿಸ್ತಿದ್ಯಾ, ಖಂಡಿತ ನೀನು ಅನ್ಕೊಂಡಾಗಿ ಏನೂ ಆಗೋದಿಲ್ಲ ಇವಳ ಕೈಯಲ್ಲಿ ಅಂತ ಹೇಳಿ ಮೀನಾಕ್ಷಿ ಅವರು ಹೇಳ್ತಾರೆ. ಈ ಒಂದು ಮಾತನ್ನ ಕೇಳ್ತಿದ್ದಾಗೆ ಭಾಗ್ಯ ಸಿಡಿದೇಳ್ತಾರೆ. ಇಷ್ಟು ದಿನ ಮೌನವಾಗಿದ್ದಂತ ಭಾಗ್ಯ, ಮೀನಾಕ್ಷಿ ಅವರು ಏನೇ ಹೇಳಿದ್ರು ಕೂಡ ಸೈಲೆಂಟ್ ಆಗಿ ಎಲ್ಲವನ್ನ ಕೂಡ ಕೇಳಿಸ್ಕೊತಿದ್ದಂತ ಭಾಗ್ಯ ಇವತ್ತು ತಿರುಗೇಟನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ನೋಡಿ, ನೀವು ವಿನಾಕಾರಣ ಏನೇನೋ ಮಾತಾಡಬೇಡಿ. ನಿಜಕ್ಕೂ ಕೂಡ ಹೈ ಕ್ಲಾಸ್ ಲೈಫ್ಗಿಂತ ಮಿಡ್ ಕ್ಲಾಸ್ ಲೈಫ್ ಎಷ್ಟು ಮುಖ್ಯ ಅಂತಕ್ಕಂಥದ್ದು ಆದಿ ಅವ್ರಿಗೆ ಗೊತ್ತಿರೋದ್ರಿಂದನೇ ಅವರು ನನ್ನನ್ನು ಇಷ್ಟಪಟ್ಟಿದ್ದು, ನನ್ನನ್ನು ಮದುವೆ ಆಗಿದ್ದು. ಈ ಒಂದು ಸತ್ಯ ಕೂಡ ನಿಮಗೆ ಗೊತ್ತಾಗುತ್ತೆ ಅಂತ ನಾನು ಇಲ್ಲಿವರೆಗೂ ಕೂಡ ಕಾಯ್ದೆ. ಆದರೆ ನಿಮಗೆ ಯಾಕೋ ಗೊತ್ತಾಗೋದೇ ಇಲ್ಲ ಅಂತ ಅನ್ನಿಸ್ತದೆ, ನಾನೇ ಅರ್ಥ ಮಾಡಿಸ್ಬೇಕು ಅಂತ ಅನ್ನಿಸ್ತದೆ ಅಂತ ಹೇಳಿ ಭಾಗ್ಯ ತಿರುಗೇಟನ್ನು ಕೊಡ್ತಿದ್ದಾರೆ. ಇಷ್ಟು ದಿನ ಮೀನಾಕ್ಷಿ ಅವರ ಮಾತಿಗೆ ತುಟ್ಟಕ್ ಪಿಟ್ಟಕ್ ಅಂತ ಹೇಳದೇ ಇರ್ತಕ್ಕಂಥ ಭಾಗ್ಯ ಇವತ್ತು ಖಡಕ್ ಆಗಿ ತಿರುಗೇಟನ್ನ ಕೊಡೋದ್ರ ಮುಖಾಂತರ ಮೀನಾಕ್ಷಿಯ ಕೋಪಕ್ಕೆ ನಿಜಕ್ಕೂ ಕೂಡ ಈಡಾಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಈಗ ಆಲ್ರೆಡಿ ಭಾಗ್ಯ ಮೇಲೆ ಕೆಂಡ ಕಾರ್ತಿರ್ತಕ್ಕಂಥ ಮೀನಾಕ್ಷಿ ಭಾಗ್ಯ ತಿರುಗೇಟಿಗೆ ನಿಜಕ್ಕೂ ಕೂಡ ದೊಡ್ಡದೊಂದು ಪೆಟ್ಟನ್ನೇ ಕೊಡೋದಕ್ಕೆ ಸಿದ್ಧವಾಗ್ತಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದು.